ಪ್ರಿಯ ವೀಕ್ಷಕರೇ ನಮಸ್ಕಾರ. ಹಾವೇರಿ ಜಿಲ್ಲೆ ಸದ್ಯ ಬೆಳೆಯುತ್ತಿರೋ ಜಿಲ್ಲೆ. ಅದರಲ್ಲೂ ಹಾವೇರಿ ನಗರಸಭೆಯ ವ್ಯಾಪ್ತಿಯನ್ನು ತೆಗೆದುಕೊಂಡಾಗ ಅಲ್ಲೂ ಬೆಳವಣಿಗೆ ಇದೆ ಎಂಬುದನ್ನು ನಂಬಲೇಬೇಕು. ಸದ್ಯ ಬೆಳೆಯುತ್ತಿರೋ ಹಾವೇರಿಯಲ್ಲಿ ವ್ಯಾಪಾರ ವಹಿವಾಟು, ರಿಯಲ್ ಎಸ್ಟೇಟ್, ದೊಡ್ಡ ದೊಡ್ಡ ಕಟ್ಟಡಗಳು ತಲೆ ಎತ್ತುತ್ತಿವೆ. ಆರ್ಥಿಕವಾಗಿ ಕೊಂಚ ಬೆಳವಣಿಗೆ ಕಡಿಮೆ ಅನ್ನಿಸಿದ್ರೂ ಇವೆಲ್ಲವುಗಳನ್ನು ಬೆಳೆಯುವ ಸಾಲಿನಲ್ಲಿಟ್ಟು ನೋಡುತ್ತಾ ಮುಂದಕ್ಕೆ ಹೋಗೋಣ. ಅಸಲಿ ವಿಷಯ ಏನಪ್ಪ ಅಂದರೆ, ಹಾವೇರಿ ಅಂದಾಕ್ಷಣ ನಗರಸಭೆ ನೆನಪಿಗೆ ಬರುವುದು ಸಹಜ. ಹಾಗಾದರೆ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಸ್ವಚ್ಛತೆ, ಕುಡಿಯುವ ನೀರು, ರಸ್ತೆ ನಿರ್ಮಾಣ, ವಾರ್ಡ್ನಲ್ಲಿ ಅಭಿವೃದ್ಧಿ ಇವೆಲ್ಲ ಹೇಗೆ ನಡೀತಾ ಇದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಶ್ರೀ ಕರ್ನಾಟಕ ನೇರವಾಗಿ ನಗರಸಭೆಗೆ ತೆರಳಿ ಅಲ್ಲಿಯ ಅಧ್ಯಕ್ಷರಾದ ಶಶಿಕಲಾ ಮಾಳ್ಗಿ ಅವರನ್ನು ಮಾತನಾಡಿಸೋ ಪ್ರಯತ್ನ ಮಾಡಲಾಯಿತು. ಇದರಲ್ಲಿ ಬಜೆಟ್ ಬಗ್ಗೆ ಕೊಂಚವೇ ಕೇಳಿ, ಪ್ರಮುಖವಾಗಿ ಹಾವೇರಿಯಲ್ಲೇ ಸಾರ್ವಜನಿಕರು ಸಭೆಯಲ್ಲಿ ಏನೆಲ್ಲ ಕೇಳಿಕೊಂಡ್ರು, ನೀವು ಏನು ತೀರ್ಮಾನ ತೆಗೆದುಕೊಂಡಿದ್ದೀರಿ ಎಂದು ಕೇಳಿದ್ವಿ. ಇಲ್ಲಿ ಸಾರ್ವಜನಿಕರಿಗೆ ತಲೆನೋವಾಗಿರೋ ಕೆಲಸವೇ ಬೀದಿ ನಾಯಿಗಳ ಹಾವಳಿ ಮತ್ತು ಅಲ್ಲಲ್ಲಿ ಸಿಗ್ನಲ್ಗಳ ಅನಿವಾರ್ಯ ಇದೆ ಎಂಬುದು ಗೊತ್ತಾಯಿತು. ಬಜೆಟ್ ಆಯ್ತಲ್ಲ, ಸಭೆ ಕರೆದ್ವಿ, ಸಭೆ ನಡೆಯಿತು. ಅದರಲ್ಲಿ ಮೊದಲನೇದಾಗಿ ನಮ್ಗೆ ಜನದಟ್ಟಣೆ ಇದ್ದಲ್ಲಿ ಪ್ರದೇಶದಲ್ಲಿ ನಾವೇನು ಮಾಡಬೇಕು, ನಮ್ಗೆ CC ಕ್ಯಾಮ್ರಾ ಅಳವಡಿಕೆ ಮಾಡಿಸ್ರಿ ಅಂತ ಕೇಳಿದರು. ಮೇಲಾಗಿ ಮತ್ತು ಅಲ್ಲಿ ಸಿಗ್ನಲ್ ಇಲ್ಲಿ ಕಾಗಿನಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಸಿಗ್ನಲಲ್ಲಿ ಭಾಳ ತೊಂದರೆ ಆಗ್ತಾಯಿತ್ತು. ಜನ ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ, ಅಣೆಮನೆ ಕಡೆಯಿಂದನೂ ಬರ್ತಾ ಇರ್ತಾರಲ್ಲ. ಹಾಗಾಗಿ ನಮ್ಗೆ ಅಲ್ಲಿ ಒಂದು ಸಿಗ್ನಲ್ ಅವಶ್ಯಕತೆ ಐತೆ, ಸಿಗ್ನಲ್ ಮಾಡಿರಿ, ನಾನು ಟ್ರಾಫಿಕ್ ಪೊಲೀಸರು ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ನಾವು ಅದನ್ನೆಲ್ಲ ಮೇಲಾದರೂ ಕೂಡ ಮಾತಾಡ್ಕೊಂಡು ನಾವು ಅದೊಂದು ಸಿಗ್ನಲ್ ವ್ಯವಸ್ಥೆ ಮಾಡೋಕ್ಕೆ ಒಬ್ಬ ಟ್ರಾಫಿಕ್ ಪೊಲೀಸ್ನ ಹಾಕೋಕ್ಕೆ ಹೇಳಿದ್ವಿ ನಿನ್ನ ಮೀಟಿಂಗಲ್ಲಿ. ಮತ್ತು ಇನ್ನೊಂದು ಬೀದಿ ನಾಯಿಗಳ ಬಗ್ಗೆ ಒಂದು ಚರ್ಚೆ ಆಯಿತು. ಬೀದಿ ನಾಯಿಗಳು ಭಾಳ ಇದಾವೆ, ನಮ್ಮ ಅವಕ್ಕೆಲ್ಲ ಒಂದು ವ್ಯವಸ್ಥೆ ಇದು ಮಾಡಿರಿ ನಮ್ಗೆ ಅಂತ ಹೇಳಿ ಸಾರ್ವಜನಿಕರು ಕೇಳಿದರು. ಅದಕ್ಕೂ ಕೂಡ ನಾವೇನು ಮಾಡಿದ್ವಿ, ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ, ಒಂದು 3 ಬಾರಿ ಟೆಂಡರ್ ಕರೆದಿದ್ದೀವಿ. ಯಾರೂ ಹಾಕ್ತಾಯಿಲ್ಲ ಬೀದಿ ನಾಯಿಗಳು ಹಿಡಿಲಿಕ್ಕೆ. ಯಾರು ಕೂಡ ಟೆಂಡರ್ ಹಾಕಿದ್ರು ಕೂಡ ಕರೆದ್ರು ಕೂಡ ಯಾರೂ ಹಾಕಿಲ್ಲ. ಬಟ್ ಶೆಡ್ ನಿರ್ಮಾಣ ಮಾಡಲಿಕ್ಕೆ ಕರೆದಿದ್ದೀವಿ, ಅದಕ್ಕೆ ಹಾಕಿದ್ದಾರೆ. ಬಟ್ ಅದು 2020ರಿಂದ ಕರಿತಾನೆ ಇದ್ದಾರೆ ಟೆಂಡರ್, ನಾಯಿ ಹಿಡಿಲಿಕ್ಕೆ ಯಾರೂ ಕೂಡ ಹಾಕಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಸದಸ್ಯರೆಲ್ಲ ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಇಲ್ಲೇ ಬ್ಯಾಡಗಿ ಪುರಸಭೆಯಲ್ಲೇನೋ ಅಲ್ಲಿ ಅದಕ್ಕೆ ಅನುಕೂಲ ಐತೆ ಮಾಡಲಿಕ್ಕೆ, ಆಪ್ರೇಷನ್ ಮಾಡಲಿಕ್ಕೆ. ಹಂಗಾಗಿ ನಾವು ಅವ್ರ ಪುರಸಭೆಯವ್ರು ಕೂಡ ನಾವು ಕೂಡ ಮಾತಾಡಿಕೊಂಡು ನಾವು ನಾಯಿ ಕಡೆಗೆ ಅಲ್ಲಿಗಾದರೂ ಒಂದು ಹೋಗಿ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಇದು ಮಾಡಿದ್ವಿ. ಇರೋದನ್ನ ನಾವೇನು ಕೇಳಿಲ್ಲ, ಕ್ವೆಶನ್ ಏನೂ ಕೇಳಿಲ್ಲ. ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ, ನಮ್ಮಲ್ಲಿ ಏನು ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನು ಡೌಟ್ ಇದೆ ಅದನ್ನು ನೋಡಿದ ತಕ್ಷಣ ಕರೆಕ್ಟಾಗಿ ಹೇಳಿದ್ರು. ನಾನೇನು ಹೇಳಿಲ್ಲ, ಅವರಿಗೆಲ್ಲ ಹೇಳಿ 99% ಏನು ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ. ನನ್ನ ಮಗನ ಆರೋಗ್ಯ ಸರಿ ಇರಲಿಲ್ಲ, ಇಲ್ಲಿಗೆ ಬಂದಮೇಲೆ ನನ್ನ ಮಗ ಚೆನ್ನಾಗಾಗಿದ್ದಾನೆ. ಆ ಉದ್ದೇಶಕ್ಕೆ ಬಿಡ್ದಂಗೆ ನಾವಿಲ್ಲಿ ಬರ್ತಾ ಇದ್ದೀವಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. 35 ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷ್ಯಾಲಯ, ಪಂಡಿತ್ ಪರಶುರಾಮ್ ಗುರೂಜಿ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತಿ ಸಹವಾಸ ಬಿಡಿಸಲು, ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ತಿಳಿಸುತ್ತಾರೆ. ಕರೆ ಮಾಡಿ ಫೋನಿನ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿ. ಮೊಬೈಲ್ ನಂಬರ್ 9901926755. ಬೀದಿ ನಾಯಿಗಳ ಬಗ್ಗೆ ಸಭೆಯಲ್ಲೇ ಧ್ವನಿ ಎತ್ತಿದ ಸಾರ್ವಜನಿಕರು. ಜನದಟ್ಟಣೆ ವೃತ್ತಗಳಲ್ಲೇ ಸಿಗ್ನಲ್ಗಳನ್ನು ಅಳವಡಿಸಬೇಕು. ಹಾವೇರಿ ನಗರದಲ್ಲಿ ಪ್ರಮುಖವಾಗಿ ಬೀದಿ ಶ್ವಾನಗಳ ಹಾವಳಿ ಹೆಚ್ಚಾಗಿದೆ. ಜನರು ಏರಿಯಾಗಳಲ್ಲಿ ಓಡಾಡಲು ಭಯ ಪಡುವಂತಾಗಿದೆ. ಮೊದಲು ಈ ಸಮಸ್ಯೆಯನ್ನು ತಡೆಗಟ್ಟಿ ಜನರು ಭಯವಿಲ್ಲದಂತೆ ಓಡಾಡುವಂತೆ ಮಾಡಿ ಎಂಬ ಸಾರ್ವಜನಿಕರ ಪ್ರಶ್ನೆಗೆ ನಗರಸಭೆ ಅಧ್ಯಕ್ಷರು ಸೇರಿದಂತೆ ಅಧಿಕಾರಿಗಳು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡು ಅದರತ್ತ ಗಮನ ಹರಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇನ್ನು ನಗರದ ಪ್ರಮುಖ ವೃತ್ತಗಳಲ್ಲಿ ಕಾಗಿನೆಲೆ ರಸ್ತೆಯ ವೃತ್ತವು ಕೂಡ ಒಂದು. ಇಲ್ಲಿ ದಿನನಿತ್ಯ ವಾಹನ ದಟ್ಟಣೆಯು ಹೆಚ್ಚಾಗಿರುತ್ತೆ. ಅಲ್ಲದೆ ಪಕ್ಕದಲ್ಲೇ ಜಿಲ್ಲಾಸ್ಪತ್ರೆ ಮತ್ತು ರಾಣೆಬೆನ್ನೂರು ಗುತ್ತಲ ಮಾರ್ಗವಾಗಿ ಕಾಗಿನೆಲೆ ಮಾರ್ಗದಲ್ಲಿ ವಾಹನಗಳು ತೆರಳಲು ಇರುವ ಏಕೈಕ ಮಾರ್ಗವಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವುದು ಸಾಮಾನ್ಯವಾಗಿದೆ. ಆದರೆ ಇದೇ ರಸ್ತೆಯಲ್ಲಿ ಜನರು ಕೂಡ ಓಡಾಡೋದ್ರಿಂದ ಇಲ್ಲಿ ಮುಖ್ಯವಾಗಿ ಒಂದು ಸಿಗ್ನಲ್ ಹಾಕಲೇಬೇಕಾದ ಅನಿವಾರ್ಯವಿದೆ.
ಹಾಗಾಗಿ ಇದನ್ನು ಕೂಡ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ಸುಗಮ ಸಂಚಾರಕ್ಕಾಗಿ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲೇಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಅದನ್ನು ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎನ್ನುತ್ತಾರೆ ನಗರಸಭೆಯ ಅಧಿಕಾರಿಗಳು. ನಾನು ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟಿದ್ದೀನಿ. ನಾನು ಬಂದ ಸ್ವಚ್ಛತೆ ಮತ್ತು ನೀರು, ಲೈಟಿಂಗ್. ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಪ್ರತಿಯೊಂದು ವಾರ್ಡಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಾವೋ ಅಲ್ಲಿ ನಾನು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಪ್ರತಿಯೊಂದು ವಾರ್ಡಲ್ಲಿ ಓಡಾಡ್ತಾ ಇದ್ದೀನಿ. ಆಮೇಲೆ ಮೇಲಾಗಿ ನನಗೆ ಇನ್ನೊಂದು ಏನಂದ್ರೆ, ಇಲ್ಲಿ ಮಾರ್ಕೆಟ್ ಪ್ರದೇಶದಲ್ಲಿ ವೆಂಡರ್ಸ್ ಬಂದು ಅವರೆಲ್ಲ ಬೀದಿ ಬದಿಲಿದ್ದಾರಲ್ಲ, ಅವ್ರಿಗೊಂದು ವ್ಯವಸ್ಥಿತದೊಂದು ಜೂನ್ ಕಲ್ಪಿಸಿಕೊಟ್ಟು ಅವರಿಗೆ ನೀರು ಮತ್ತು ಲೈಟಿನ ವ್ಯವಸ್ಥೆ ಮಾಡಿ ಅವರಿಗೆ ಒಂದೊಂದು ಜೂನ್ ಟೈಪ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಜಾಗ ಕೂಡ ಪರಿಶೀಲನೆ ಮಾಡ್ಕೊಂಬಂದಿದ್ವಿ. ನಮ್ಮ ನಗರಸಭೆಗೆ ಸಂಬಂಧಪಟ್ಟಂಗೆ ಜಾಗಗಳು ಎಲ್ಲೆಲ್ಲದಾವು ಅವನ್ನೆಲ್ಲ ಕೂಡ ಪರಿಶೀಲನೆ ಮಾಡ್ಕೊಂಬಂದು ನಾವು ವೆಂಡರ್ಸ್ ಜೊತೆ ಮಾತಾಡ್ಕೊಂಡು ಅವರು ಒಂದು ಸಭೆ ಕರಿಬೇಕು ಅಂದ್ಕೊಂಡಿದ್ವಿ. ವೆಂಡರ್ಸ್ನ ಒಂದು ಕರ್ಕೊಂಡು ವ್ಯಾಪಾರಸ್ಥರೆಲ್ಲ ಕರೆದ್ಬಿಟ್ಟು ಅವ್ರ ಜೊತೆ ಮಾತಾಡಿ ಅವರು ಮತ್ತು ಆಮೇಲೆ ನಮ್ಮ MLA ಸಾಹೇಬ್ರ ಜೊತೆಗೂ ಕೂಡ ನಾವು ಮಾತಾಡ್ಕೊಂಡು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಒಂದು ಜೂನ್ ಟೈಪ್ ಮಾಡಿ. ಇರೋದನ್ನ ನಾವೇನು ಕೇಳಿಲ್ಲ, ಕ್ವೆಶನ್ ಏನೂ ಕೇಳಿಲ್ಲ. ನಮ್ಮ ಮುಖ ನೋಡಿದ ತಕ್ಷಣ ಅವ್ರು ಏನಿದೆ, ನಮ್ಮಲ್ಲಿ ಏನು ಕ್ವೆಶನ್ಸ್ ಇದೆ ಅಥವಾ ನಮ್ಮಲ್ಲಿ ಏನು ಡೌಟ್ ಇದೆ ಅದನ್ನ ನೋಡಿದ ತಕ್ಷಣ ಕರೆಕ್ಟಾಗಿ ಹೇಳಿದ್ರು. ನಾನೇನು ಹೇಳಿಲ್ಲ, ಅವರಿಗೆಲ್ಲ ಹೇಳಿ 99% ಏನು ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ. ನನ್ನ ಮಗನ ಆರೋಗ್ಯ ಸರಿ ಇರಲಿಲ್ಲ, ಇಲ್ಲಿಗೆ ಬಂದಮೇಲೆ ನನ್ನ ಮಗ ಚೆನ್ನಾಗಾಗಿದ್ದಾನೆ. ಆ ಉದ್ದೇಶಕ್ಕೆ ಬಿಡ್ದಂಗೆ ನಾವಿಲ್ಲಿ ಬರ್ತಾ ಇದ್ದೀವಿ. ಪರಿಹಾರ ಪಡೆದ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ. 35 ವರ್ಷದ ಅನುಭವದಲ್ಲಿ ಎಷ್ಟು ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದಾರೆ. ಓಂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಜ್ಯೋತಿಷ್ಯಾಲಯ, ಪಂಡಿತ್ ಪರಶುರಾಮ್ ಗುರೂಜಿ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗುತ್ತೀರಾ? ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಹೇಳಿಕೊಳ್ಳಲಾಗದ ಅನೇಕ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ತಿಳಿಸುತ್ತಾರೆ. ಕರೆ ಮಾಡಿ ಫೋನಿನ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಿ. ಮೊಬೈಲ್ ನಂಬರ್ 9901926755. ಪ್ರಮುಖವಾಗಿ ಸ್ವಚ್ಛತೆ ಮತ್ತು ಕುಡಿಯುವ ನೀರು ಒದಗಿಸಬೇಕು. ಸ್ವಚ್ಛತೆಯ ಬಗ್ಗೆ ಮತ್ತು ನೀರಿನ ಬಗ್ಗೆ ಜನರು ಸಹಕರಿಸಬೇಕು. ಅಧ್ಯಕ್ಷೆ ಶಶಿಕಲಾ ಮಾಳ್ಗಿ. ಇವುಗಳ ಜೊತೆಗೆ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಮಾಳ್ಗಿ, ನಾನು ನಗರದಲ್ಲಿ ಮುಖ್ಯವಾಗಿ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನವನ್ನು ನೀಡುತ್ತಿದ್ದೇನೆ. ಅದರ ಜೊತೆಗೆ ಜನರಿಗೆ ಮುಖ್ಯವಾಗಿ ಬೇಕಾಗುವ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುವುದು, ಯಾವ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅದನ್ನು ನಿವಾರಿಸೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಜನರು ಕೂಡ ಅನಾವಶ್ಯಕವಾಗಿ ನೀರು ಪೋಲಾಗದಂತೆ ಕಾಪಾಡಬೇಕು ಎಂದು. ಇವೆಲ್ಲವುಗಳ ಜೊತೆಗೆ ನಗರದಲ್ಲಿ CC ಕ್ಯಾಮೆರಾಗಳು ಎಲ್ಲೆಲ್ಲಿ ಸಮಸ್ಯೆಯಾಗಿದೆಯೋ ಅವುಗಳ ಬಗ್ಗೆಯೂ ಶೀಘ್ರವಾಗಿ ಸರಿಪಡಿಸಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಎಂದರು. ಒಟ್ಟಿನಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡಿರೋ ನಗರಸಭೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಎಂಬುದನ್ನು ಬಹಿರಂಗವಾಗಿ ಹೇಳಿಕೊಂಡಿದೆ ನಿಜ. ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ, ಅದೆಷ್ಟು ದಿನದಲ್ಲಿ ಜನರ ಸಮಸ್ಯೆ ಬಗೆಹರಿಯಲಿದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಲ್ಲೇಶ್ ಕಬ್ಬೂರ್ ಜೊತೆ ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.